ಏನು ಮಹಾರಾಣಿ ಥರ ಬರ್ತಾ ಇದ್ಯಾ? ಲಗೇಜ್ ತಗೊಂಡ್ ಬಾ. ಆಯ್ತಮ್ಮ. ಬಾ. ಅತ್ತೆ, ನೀಲಾ ಅವ್ರು ಬರ್ತಿದ್ದಾರೆ. ಓ, ಏರ್ಪಾಟೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದೀರಾ? ಪ್ರತಿಯೊಂದು ಇಷ್ಟು ಗ್ರ್ಯಾಂಡ್ ಇಲ್ಲ ಅಂದ್ರೆ ನನ್ 2ನೇ ಸೊಸೆಗೆ ಇಷ್ಟ ಆಗಲ್ವಲ್ಲ. ಹೌದು, ಇದ್ಯಾವುದೋ ಮಾಮೂಲ್ ಫಂಕ್ಷನ್ ಅಲ್ಲ, ನಮ್ಮ ಅತ್ತೆ ಮಾವನ ಷಷ್ಠಿ ಪೂರ್ತಿ ಫಂಕ್ಷನ್. ಈ ವೇದಿಕೆ ಏರ್ಪಾಡೆಲ್ಲ ನಮ್ ರೇಂಜ್ ತಕ್ಕ ಹಾಗಿರ್ಬೇಕು. ಈ ಎಲ್ಲ ಅರೇಂಜ್ಮೆಂಟ್ಸ್ ನೋಡಿದ್ರೆ ಸಾಕು, ನಾವ್ ನಮ್ ಶ್ರೀಮಂತಿಕೆ ಬಗ್ಗೆ ಹೇಳ್ಕೊಳ್ಳೋದೇ ಬೇಕಾಗಿಲ್ಲ. ಅವ್ರಿಗೆ ಗೊತ್ತಾಗತ್ತೆ, ಅದೇ ನಮ್ ಉದ್ದೇಶನು. ಬನ್ನಿ. ಅತ್ತಿಗೆ. ಗೌರಮ್ಮ, ನೀನು ಕೂಡ ಗೌರಮ್ಮ ಅಂತ ಕರಿತಿದ್ಯಲ್ಲ, ಅತ್ತಿಗೆ ಅಂತ ಕರಿಬೋದಲ್ಲ? ಹಾಗೆ ಆಗ್ಲಿ ಅತ್ತಿಗೆ. ನಿಮ್ಮನ್ ನೋಡಿ ಎಷ್ಟು ದಿನ ಆಯ್ತು? ದಿನ ಅಲ್ಲ ಅತ್ತಿಗೆ, ವರ್ಷಗಳೇ ಕಳ್ದೋಯ್ತು. ಗೌರಮ್ಮ, ನಮಸ್ಕಾರ ಅಣ್ಣ. ನಮಸ್ಕಾರ ಕಣಮ್ಮ. ಎಲ್ಲರೂ ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಅಣ್ಣ. ನೀವು ಅತ್ತಿಗೆ ನಾದಿನಿ ಮಾತಾಡ್ಕೊಳ್ಳಿ. ನೀನ್ 2ನೇ ಸೊಸೆ ಐಶ್ವರ್ಯ ಅಲ್ವಾ? ಹೌದು ಹೌದು. ನಮಸ್ತೆ. ನಮಸ್ತೆ ಮಾ. ಪ್ರೋಗ್ರಾಮಲ್ಲಿ ಬ್ಯುಸಿ ಇದ್ದಿದ್ರಿಂದ ಆಗ ನಿನ್ ಮದ್ವೆಗೆ ಬರೋದಕ್ಕಾಗ್ಲಿಲ್ಲ. ಐಶ್ವರ್ಯ, ಇವ್ರು ನಮ್ ಸೋದ್ರ ಮಾವ ಇದಾರಲ್ಲ, ಅವರ 2ನೇ ಹೆಂಡತಿಯ 3ನೇ ಮಗಳು. ಆ ವಿವರಗಳೆಲ್ಲ ಯಾಕೀಗ? ನನ್ನ ಅತ್ತಿಗೆ ಅಂತ ಹೇಳಿದ್ರೆ ಸಾಕು. ನಮಸ್ತೆ ಆಂಟಿ. ಓ, ರೂಪಾರಾಣಿ ಅಲ್ವಾ? ಅಯ್ಯೋ, ಗುರ್ತೇ ಹಿಡಿಯಕ್ಕಾಗ್ಲಿಲ್ಲ. ಹೇಗ್ ಗುರ್ತಿಡಿತ್ಯಾ ನೀನು? ಸಣ್ಣೋಳಿದ್ದಾಗ ಯಾವಾಗ್ಲೋ ನೋಡಿದ್ದೆ. ನೋಡಿರೋದ್ ಯಾವಾಗ್ಲೂ ಇರ್ಬೋದು. ಸಿಂಗರ್ ಆಗಿರೋ ನಿಮ್ ಹುಡ್ಗಿ ಬಗ್ಗೆ ಮಾತುಗಳನ್ನ ಕೇಳ್ತಾನೆ ಇರ್ತೀನತ್ತಿಗೆ. ಅಂತೂ ಇಂತೂ ನಿಮ್ ಮಗಳನ್ನ ನಿಮ್ ಥರನೇ ಸಿಂಗರ್ ಮಾಡ್ಬಿಟ್ಟಿದೀರಾ ಅಲ್ವಾ? ಎಷ್ಟೋ ಜನಕ್ಕೆ ಸಂಗೀತ ಪಾಠ ಹೇಳ್ಕೊಟ್ಟಿರೋ ಪುಣ್ಯ ಸುಮ್ನೆ ಹೋಗುತ್ತಾ? ಸಾಕ್ಷಾತ್ ಆ ಗಾನಕ್ ಹೋಗಿಲೇನೆ ನಿಮ್ ಮಗಳಾಗ್ ಹುಟ್ಟಿದಾಳೆ. ನಂದೇನಿದೆ ಅತ್ತಿಗೆ, ಎಲ್ಲ ಆ ಸರಸ್ವತಿ ದೇವಿ ದಯೆ.
ಏನ್ ಅತ್ತೆ ಅಷ್ಟು ಸೀರಿಯಸ್ ಆಗಿದ್ದಾರೆ? ನಾನು ಹೋಗಿ ನೋಡ್ತೀನಿ ಅಕ್ಕ, ನೀನ್ ಹೋಗಿ ಬೇರೆ ಕೆಲಸ ನೋಡು. ಹಾ. ನಾನೇ ಮೇಡಮ್. ಏನಾಯ್ತು ಅತ್ತೆ? ವೆಲ್ಕಮ್ ಗರ್ಲ್ಸ್ಗೆ ಅಂದವಾದ ಹುಡುಗಿಯನ್ನ ತಾನೇ ಕರ್ಕೊಂಡ್ ಬರೋದು. ಇಂಥ ಮುಖಗಳನ್ನ ಕರ್ಕೊಂಡ್ ಬರ್ತಾರಾ? ಇಂಥ ಮುಖ ವೆಲ್ಕಮ್ ಮಾಡೋ ಕಡೆ ನಿಂತ್ರೆ ಬರೋ ಗೆಸ್ಟ್ಗಳು ಕೂಡ ವಾಪಸ್ ಹೊರಟೋಗ್ತಾರೆ. ಮೇಡಮ್ ಅದು ವಾಟ್ ಮಿಸ್ಟರ್, ವಾಟ್ ಇಸ್ ದಿಸ್? ಅಂದವಾಗಿರೋ ಹುಡ್ಗಿರ್ನ, ಫೇರ್ ಆಗಿರೋ ಹುಡ್ಗಿರ್ನ ವೆಲ್ಕಮ್ ಗರ್ಲ್ಸ್ ಆಗಿ ಕರ್ಕೊಂಡ್ ಬರ್ಬೇಕಲ್ವಾ? ಇಂಥ ಹುಡ್ಗಿರ್ನೆಲ್ಲ ಯಾಕೆ ಕರ್ಕೊಂಡ್ ಬರ್ತೀರಾ ನೀವು? ಮೇಡಮ್ ದಯವಿಟ್ಟು ನಾನು ಹೇಳೋದು ಕೇಳಿ ಮೇಡಮ್. ಈ ಹುಡುಗಿನ ನಾನು ಕರ್ಕೊಂಡು ಬಂದಿಲ್ಲ. ನೀವಲ್ವಾ ಕರ್ಕೊಂಡ್ ಬಂದಿದ್ದು? ಮತ್ತಿನ್ಯಾರು ಕರ್ಕೊಂಡ್ ಬಂದಿದ್ದು? ಅದು ಇಂಥವ್ರನ್ನ ಯಾರೂ ಕರ್ಕೊಂಡು ಬರ್ಬೇಕಾಗಿಲ್ಲ. ದೊಡ್ಡವ್ರ ಮನೇಲಿ ಫಂಕ್ಷನ್ ನಡೀತಾ ಇದ್ರೆ ಹೇಳ್ದೆ ಕೇಳದೆ ಬಂದ್ಬಿಡ್ತಾರೆ. ಅಂದ್ರೆ ಊಟ ತಿಂಡಿಗೆ ಆಸೆ ಪಟ್ಟು ಇಲ್ಲಿಗೆ ಬಂದಿದ್ದಾಳ? ಈ ಮನೆ ಹೊಸಲು ತುಳಿಬೇಕು ಅಂದ್ರೆ ಒಂದು ಅರ್ಹತೆ ಇರಬೇಕು. ಈ ಮನೆ ಸುತ್ತ ಕಾಣಿಸ್ಕೋಬೇಕು ಅಂದ್ರೂ ಒಂದು ಸ್ಟೇಟಸ್ ಇರಬೇಕು. ನಾನು ಮಾತಾಡಬೇಡ. ನನ್ ಮಾತ್ ನಿಲ್ಸೋ. ಈ ಮನೆ ಸುತ್ತ ಇರೋ ಗಾಳಿನ ಉಸಿರಾಡ್ಬೇಕು ಅಂದ್ರೂ ಅದಕ್ಕೂ ಒಂದು ರೇಂಜ್ ಇರಬೇಕು. ಏನ್ರಿ ಮ್ಯಾನೇಜರ್, ನಿಮಗೊಂದ್ ಜವಾಬ್ದಾರಿ ಕೊಟ್ರೆ ಅದನ್ನ ಸರಿಯಾಗಿ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಸೆಕ್ಯೂರಿಟಿ ಅವ್ರನ್ನ ಕರ್ಸಿ ಹೊರಗ್ ದಪ್ಸಿ. ಆಯ್ತು ಮೇಡಮ್. ಒಂದ್ ನಿಮಿಷ ಅತ್ಗೆ. ಆ ಹುಡುಗಿ ನಮ್ ಕೆಲಸದೋಳು ಅತ್ಗೆ. ಅಂದ್ರೆ ಇವಳು ನಮ್ ರೂಪರಾಣಿ ಅಸಿಸ್ಟೆಂಟು. ಅನ್ಕೊಂಡೆ, ಅವತಾರ ನೋಡೆ ಕೆಲಸದೋಳು ಅನ್ಕೊಂಡೆ. ಮನೆ ಕೆಲಸದೋಳಾದ್ರೆ ಒಂದು ಮೂಲೆಯಲ್ಲಿ ಕುತ್ಕೊಳಕ್ ಹೇಳಿ. ಹೀಗ್ ಎಲ್ರ ಮುಂದೆ ಸುತ್ತಾಡ್ಬೇಡ ಅಂತಾನಿ. ನಾನ್ ಹೇಳ್ತೀನಿ, ನೀವ್ ಹೊರಡಿ. ಏಯ್ ಮಂಕುದಿನ್ನೆ, ಈ ಫಂಕ್ಷನ್ ಪೂರ್ತಿ ಆಗೋವರೆಗೂ ನೀನ್ ಅವ್ರಿಬ್ರು ಕಣ್ಣಿಗೂ ಕಾಣಿಸ್ಕೋಬೇಡ. ಒಂದು ಮೂಲೆಯಲ್ಲಿ ಬಿದ್ದಿರು. ಹೋಗು. ಹಾಗೆ ಆಗ್ಲಮ್ಮ. ಅತ್ತಿಗೆ. ಓ ರತ್ನಮ್ಮ, ಸಕ್ಕರೆ ತಂದ್ಯಾ? ಬೋರಮ್ಮ, ಬೋರಮ್ಮ. ಅಮ್ಮೋರೆ ಬರ್ತಾ ಇದೀನಿ ಅಮ್ಮೋರೆ. ಏನಮ್ಮೋರೆ? ಏನ್ ಬೋರಮ್ಮ, ಚೆನ್ನಾಗಿದ್ಯಾ? ಆಯ್, ಈ ಮನೇಲಿ ಎಲ್ರು ಸಂದಾಕಿದ್ರೆ ನಾನು ಸಂದಾಕಿದ್ದಂಗೆ. ನೋಡುದ್ರ ಅತ್ತಿಗೆ, ನೀವ್ ಚೆನ್ನಾಗಿರ್ಬೇಕು ಅಂತ ಎಷ್ಟ್ ಆಸೆ ಇಟ್ಕೊಂಡಿದ್ದಾಳೆ ಈ ಬೋರಮ್ಮ. ನಾನ್ ಕೇಳ್ಕೊಳ್ಳದೆ ಹೋದ್ರು ಎಲ್ರು ಸಂದಾಕೆ ಇರ್ತಾರಮ್ಮ. ನಾನ್ ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಲ್ಲ. ಏನಂದೆ ನೀನು? ನಾನ್ ಮಾಡಿದ ಅಡಿಗೆ ಇವರೆಲ್ಲ ತಿನ್ ಸಂದಾಕಿದ್ರೆ ನಾನು ಸಂದಾಕಿದ್ದಂಗೆ ಅಲ್ವಾ? ಅದನ್ನೇ ಹೇಳಿದ್ದು. ಆಗೋ ಚಿಕ್ಕ ಯಜಮಾನ್ರು ಬರ್ತಾವ್ರೆ.
ಹಾಯ್ ಮಾಮ್. ಏನೋ ನೀನು ಮನೇಲಿ ಫಂಕ್ಷನ್ ಇಟ್ಕೊಂಡು ಫ್ಯಾಕ್ಟ್ರಿಗೆ ಯಾಕಪ್ಪ ಹೋದೆ? ಸಾರಿ ಮಾಮ್, ಹೋಗ್ಲೇಬೇಕಾಗಿ ಬಂತು. ನೀವು ರೂಪಾ ರಾಣಿಯವರು ಅಲ್ವಾ? ಹೌದು. ಹಾಯ್. ಹಲೋ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯೋರ್ ವಾಯ್ಸ್. ತುಂಬಾ ಥ್ಯಾಂಕ್ಸ್. ಏನ್ ವಾಯ್ಸ್ ರೀ ನಿಮ್ದು. ಹಿಂದಿನ ಜನ್ಮದಲ್ಲಿ ಶಿವನ್ಗೆ ಜೇನಲ್ಲಿ ಅಭಿಷೇಕ ಮಾಡಿದ್ರೆ ಈ ಜನ್ಮದಲ್ಲಿ ಮಧುರವಾದ ಧ್ವನಿ ವರವಾಗಿ ಬರುತ್ತಂತೆ. ನೀವು ಹೋದ ಜನ್ಮದಲ್ಲಿ ಮಾತ್ರ ಅಲ್ಲ, ಈ ಜನ್ಮದಲ್ಲೂ ಕೂಡ ಜೇನಲ್ಲಿ ಅಭಿಷೇಕ ಮಾಡ್ತಾ ಇದ್ದೀರಾ. ಅದಕ್ಕೆ ಅಷ್ಟು ಒಳ್ಳೆ ಧ್ವನಿ ಕೊಟ್ಟಿದ್ದಾನೆ ಆ ದೇವ್ರು. You've got such a beautiful voice. ನೋಡಿದ್ರ ಅತ್ತಿಗೆ, ನಿನ್ನ ಮಗ ನನಗಿಂತ ಮುಂಚೆ ನನ್ ಮಗಳನ್ನ ಗುರ್ತು ಹಿಡ್ದ್ಬಿಟ್ಟ. ಗುರ್ತ್ ಹಿಡಿದೇ ಇರ್ತಾನ ಆತ್ಗೆ. ರೂಪಾರಾಣಿ ಹಾಡಂದ್ರೆ ಇವನು ಪಂಚ ಪ್ರಾಣ. ಮಾಮ್, ಈಗ ಗುರ್ತು ಹಿಡಿದಿದ್ದು ಆ ಧ್ವನಿಯಿಂದ ಅಲ್ಲ, ಆ ಅಂದಾನ ನೋಡಿ. ಐ ಮೀನ್, ಆಡಿಯೋ ಆಲ್ಬಮ್ಸ್ ಮೇಲೆ ಅವ್ರ ಫೋಟೋಸ್ ನೋಡಿದ್ದೀನಿ ಅಲ್ವಾ, ಅದಕ್ಕೆ ಗುರ್ತು ಹಿಡಿದೆ ಅಷ್ಟೆ. ತುಂಬಾ ಥ್ಯಾಂಕ್ಸ್. ಒಟ್ನಲ್ಲಿ ನನ್ನ ಗುರ್ತಿಟ್ಕೊಂಡಿದ್ದೀರಾ. ಐ ಮೀನ್ ಗುರ್ತು ಹಿಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ವೆಲ್ಕಮ್. ಈ ಮನೆ ಸುತ್ತ ಇರೋ ಗಾಳಿನ ಉಸಿರಾಡ್ಬೇಕು ಅಂದ್ರು ಅದಕ್ಕೂ ಒಂದು ರೇಂಜ್ ಇರ್ಬೇಕು. ಅಯ್ಯೋ, ಇವ್ರು ಮತ್ತೆ ನನ್ನ ನೋಡಿದ್ರೆ ಅಷ್ಟೇ ಕತೆ, ಸುಟ್ಟೇ ಬಿಡ್ತಾರೆ. ಅಯ್ಯೋ, ನನ್ನ ಕಡೆನೇ ಬರ್ತಿದಾರಲ್ಲ, ಎಲ್ಲಿ ಬಚ್ಚಿಟ್ಕೊಳ್ಳಿ? ಅಖಿಲ್, ನೀನ್ ಹೋಗಿ ಬೇಗ ಫ್ರೆಶ್ ಆಗ್ಬಾ. ಆಯ್ತು ಮಾಮ್. ಅದು ಆರ್ಕೆಸ್ಟ್ರಾದವರು ಬತ್ತಾವ್ರೆ. ಹಾ ಅತ್ತಿಗೆ, ನಮ್ಮ ಆರ್ಕೆಸ್ಟ್ರಾ ಅವರು ಕೋರಸ್ ಅವರು ಬಂದ್ರು. ಸ್ಟೇಜ್ ಎಲ್ಲಿದೆ ಅಂತ ಹೇಳಿದ್ರೆ ನಾವು ಹೋಗಿ ಅರೇಂಜ್ ಮಾಡ್ಕೋತೀವಿ. ಆಗ್ಲಿ. ಬೋರಮ್ಮ, ಬಾಯಿಲಿ. ಏನಮ್ಮವ್ರೆ? ಇವ್ರಿಗೆ ಸ್ಟೇಜ್ ತೋರ್ಸು. ಸರಿ ನಮ್ಮವ್ರೆ, ಬರ್ರಿ 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 ಬರ್ರಿ. ಇದೇ ನಿಮ್ ಸ್ಟೇಜ್. ಎಂಗೇಜ್ಮೆಂಟ್ ಮಾಡ್ಕೊಂಬಿಡಿ. ಎಂಗೇಜ್ಮೆಂಟಾ? ಪ್ರೋಗ್ರಾಮ್ ಮಾಡಕ್ ಮುಂಚೆ ಎಂಗೇಜ್ಮೆಂಟ್ ಮಾಡ್ಕತಾರಲ್ಲ, ಅದನ್ನೇ ಮಾಡ್ಕೊಳ್ಳಿ ಇಂದಿದ್ದು. ಅದನ್ನ ಎಂಗೇಜ್ಮೆಂಟ್ ಅನ್ನಲ್ಲ, ಅರೇಂಜ್ಮೆಂಟ್ ಅಂತಾರೆ. ಆ ಮೆಂಟೆ ಮಾಡ್ಕೊಂಬಿಡಿ. ಸ್ಟೇಜ್ ಮೇಲೆ ರೆಡಿ ಮಾಡ್ಕೊಳ್ಳಿ, ಹೋಗಿ. ಈ ಶ್ಯಾಮ ಎಲ್ಲಿಗೆ ಹೋದ್ಲು?
ತುಳಿಬೇಕು ಅಂದ್ರೆ ಒಂದು ಅರ್ಹತೆ ಇರಬೇಕು. ಈ ಮನೆ ಸುತ್ತ ಕಾಣಿಸ್ಕೋಬೇಕು ಅಂದ್ರು ಕೃಷ್ಣ, ಕೃಷ್ಣ, ನೀನೇನ್ ಇಲ್ಲಿದ್ಯಾ? ಓ, ನಾನ್ ಬರ್ತೀನಿ ಅಂತ ಗೊತ್ತಾಗಿ ನನ್ಗಿಂತ ಮುಂಚೆನೆ ನೀನ್ ಇಲ್ಲಿದ್ಯಾ? ಅಯ್ಯೋ, ಇದೇನ್ ಈ ತರ ಕೇಳ್ತಿದೀನಿ? ಯಾವ್ದೋ ಪ್ರೋಗ್ರಾಮ್ ಇದ್ದಿದ್ರಿಂದ ಈಗ ಇಲ್ಲಿಗ್ ಬಂದೆ. ಇಲ್ಲ ಅಂದಿದ್ರೆ ಈ ಮನೆಗ್ ನಾನ್ ಯಾಕೆ ಬರ್ತೀನಿ? ನಂಗೆ ಯಾರಿದಾರ ಇಲ್ಲಿ? ನೀನು ಅಂದ್ರೆ ಎಲ್ರಿಗೂ ಸೇರ್ದೋನು, ಎಲ್ರ ಮನೇಲೂ ಇರ್ತೀಯ. ಹಾ ಕೃಷ್ಣ, ನಿನ್ಗೊಂದು ವಿಷಯ ಹೇಳ್ಬೇಕು. ಈ ಮನೆಯವ್ರಿಗೆ ನಮ್ ಬಣ್ಣ ಅಂದ್ರೆ ಸ್ವಲ್ಪ ಬೇಜಾರಿದೆ. ಪಾಪ, ಅವ್ರ ಬೇಜಾರ್ನ ಸರಿ ಮಾಡಿ ಅವ್ರಿಗೆ ಹಿಡ್ದಿರೋ ಆ ಬಣ್ಣದ ಹುಚ್ಚನ ಹೋಗೋ ಹಾಗೆ ಮಾಡು. ನಿನಗ್ ಪುಣ್ಯ ಬರತ್ತೆ ಕೃಷ್ಣ. ಅಯ್ಯೋ, ಯಾರೋ ಬರ್ತಾ ಇದ್ದಾರೆ. ಈಗೇನ್ ಮಾಡ್ಲಿ? ಇನ್ನೊಂದು 1 hour ಅಲ್ಲಿ ಫಂಕ್ಷನ್ ಶುರು ಆಗುತ್ತೆ. ಇದು ಚಿಕ್ಕ ಯಜಮಾನ್ರ ರೂಮ್ ಅನ್ಸುತ್ತೆ. ಈಗ ಹೇಗ್ ತಪ್ಪಿಸ್ಕೊಳ್ಳಿ? ಕೃಷ್ಣ, ನೀನೇ ಕಾಪಾಡ್ಬೇಕು. ಅದು ಪೂರ್ತಿ ಕವರ್ ಮಾಡಿ. ಇನ್ನು ಮೇಲೆ ಇನ್ನು ಸ್ವಲ್ಪ ಟೈಟ್ ಆಗಿ. ಹಾ ಹಾ, ಅಷ್ಟೇ, ಹಾಗೆ ಬಿಡಿ. ಅಮ್ಮ ಅಮ್ಮ, ಶ್ಯಾಮ ಇನ್ನೂ ಬಂದಿಲ್ಲ. ಬರ್ತಾಳೆ ಬಿಡೆ, ಇಲ್ಲೇ ಎಲ್ಲೋ ಇರ್ತಾಳೆ. ನೀವು ಅದನ್ನು ಮುಗಿಸಿ. ಸ್ವಲ್ಪ ಕೂಡ ಕಾಣಿಸ್ಬಾರ್ದು. ಅದೇನ್ ಗೌರಮ್ಮ, ಹಾ, ಅಷ್ಟೇ. ಟೇಜ್ ಇಂದ ಇನ್ನೊಂದ್ ಟೇಜ್ ಕಟ್ತಾ ಇದೀರಾ? ಹಾ, ಇದು ಸ್ಟೇಜ್ ಅಲ್ಲ. ಟೇಜ್ ಅಲ್ದೆ ಹೋದ್ರೆ ಬಿಳಿ ಪರ್ದೆ. ಈ ಬಿಳಿ ಪರ್ದೆ ಯಾರಿಗೋಸ್ಕರ ಕಟ್ತಾ ಇದೀರಾ? ಓಹೋ, ನಿಮ್ ಮಗಳು ಪರ್ದೆ ಒಳಗಡೆ ನಿಂತ್ಕೊಂಡು ಹಾಡ್ತಾಳ ಏನು? ನನ್ ಮಗಳು ಸ್ಟೇಜ್ ಮೇಲೆ ಹಾಡಾಡೋದು. ಮತ್ತೆ ಬಿಳಿ ಪರ್ದೆ ಯಾಕೆ ಅಂತ? ಅಂದ್ರೆ ನನ್ ಮಗಳು ಈ ಬಿಳಿ ಪರ್ದೆಯಿಂದ ಸ್ಟೇಜಿಗೆ ಬರ್ತಾಳೆ, ಅದಕ್ಕೆ. ಅದೆಂಗೆ? ಅದು ಅದೇನಂದ್ರೆ ಅದೇ ನಮ್ ಹುಡುಗಿ ಒಂದೊಂದು ಪ್ರೋಗ್ರಾಮ್ನಲ್ಲಿ ಒಂದೊಂದು ಸ್ಟೆಪ್ ಮೇಲ್ ಬರ್ಬೇಕು ಅಂತ ಹಿಂದಿಂದ ಸ್ಟೇಜ್ ಹತ್ತಿಸ್ತೀನಿ. ಹಾ, ಇಲ್ಲಿ ಹತ್ತಕ್ ಮೆಟ್ಲೇ ಇಲ್ವಲ್ಲ, ಹೆಂಗ್ ಹತ್ತಾರೆ? ಈಗ ಹಾಕಿಸ್ತೀನಿ ಮೆಟ್ಲು. ಹೊಸ ಮೆಟ್ಲು ಈಗ ಹಾಕ್ಸ್ಬೇಕು? ಸ್ಟೇಜ್ ಮುಂದೆ ಮೆಟ್ಲವಲ್ಲ, ಅಲ್ಲಾಸೆ ಬರ್ಬೋದಲ್ಲ. ಅಂದ್ರೆ
ಹಂಗೆ ಹತ್ ಬಂದ್ರೆ ಒಂದೊಂದ್ ಪ್ರೋಗ್ರಾಮ್ಗೆ ಒಂದೊಂದ್ ಮೆಟ್ಲು ಹತ್ತದಲ್ಲ. ಒಂದೇ ಪ್ರೋಗ್ರಾಮ್ ಅಲ್ಲಿ ಎಲ್ಲ ಮೆಟ್ಲು ಹತ್ ಬಿಡ್ಬೋದು ನಿಮ್ ಹುಡುಗಿ. ಹೌದು ಅನ್ಕೋ, ಆದ್ರೆ ನಮ್ಮ ಹುಡುಗಿಗೆ ಹಿಂದಿಂದ ಸ್ಟೇಜ್ ಮೇಲೆ ಬರೋದೇ ಅಭ್ಯಾಸ. ಅದೊಂಥರ ಸೆಂಟಿಮೆಂಟು. ಓಹೋ, ಅಡ್ಡದಾರಿಲ್ ಮ್ಯಾಕ್ ಬರ್ತಾರೆ ಅಂತ ಆಯ್ತು. ಅಂದ್ರೆ ಅಡ್ಡದಾರಿ ಅಂದ್ರೆ ಬೇರೆ ಅರ್ಥ ಏನೂ ಇಲ್ಲ ತಾನೇ? ಅಂದ್ರೆ ಅಡ್ಡದಾರಿ ಅನ್ನೋದು ಹಿಂದೆ ಇರುತ್ತಲ್ವಾ? ನಮ್ ಹುಡುಗಿ ಹಿಂದಿನಿಂದ ಮೇಲಕ್ ಬರ್ತಾಳೆ ಅಂತ ಹಾಗಂದೆ ಅಲ್ವಾ? ಅದಕ್ಕೆ ಹಂಗ ಅಂದೆ ಕಣ್ರವ. ಸರಿ ಬೇಗ ನಿಮ್ ಹುಡುಗಿಗೆ ಅಡ್ಡದಾರಿ ಏರ್ಪಾಟ್ ಮಾಡ್ಕೊಳ್ಳಿ. ಇವಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಇವಳ ವಿಷಯ ಸರಿಯಮ್ಮ, ಮೊದ್ಲು ಆ ಶ್ಯಾಮ ಎಲ್ಲಿದ್ದಾಳೋ ನೋಡು. ಸರಿ, ನಾನು ಹೋಗಿ ನೋಡ್ತೀನಿ ಬಿಡು ಆ ಅಮಾವಾಸ್ಯ ಸುಂದರಿನ. ಎಲ್ಲ ಸಾಯ್ತಾ ಇದ್ದಾಳೆ ಇವಳು. ಕೃಷ್ಣ, ಇದು ಗೋಪಿಕೆಯರು ಬಟ್ಟೆ ಬದಲಾಯಿಸೋದನ್ನ ನೋಡೋದು ನಿನ್ ಲೀಲೆ. ನನ್ಗ್ಯಾಕೆ ಈ ಶಿಕ್ಷೆ? ಅವರು ಬಾತ್ರೂಮಿಗೆ ಹೋದ ತಕ್ಷಣ ನಾನು ಹೊರಗೆ ಹೋಗ್ಬಿಡ್ಬೇಕು.